ಈಶ್ವರಪ್ಪ ಮತ್ತು ಡಿಕೆಶಿ ಮಧ್ಯೆ ಸೆಟ್ಲ್ಮೆಂಟ್ ಸಮರ. ಸೆಟ್ಲ್ಮೆಂಟ್ ಮಾಡಿದ್ದೀನಿ ಎಂದಿದ್ದ ಡಿಕೆಶಿಗೆ ಈಗ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಇದು ರೌಡಿಗಳು ಬಳಸುವಂತಹ ಪದ ಅಂತ ಈಶ್ವರಪ್ಪ ತೆರೆಗೆ ಕೊಟ್ಟಿದ್ದಾರೆ. ಗುಂಡಾ ಡಿಸಿಎಂ ಅರ್ಧ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತಾರೆ. ಅರ್ಧ ಸೆಟ್ಲ್ಮೆಂಟ್ ಅಂತೆ, ಇದು ಸಿನಿಮಾ ಡೈಲಾಗ್. ಡಿಕೆಶಿ ಗುಂಡಾಗಿರಿ ಮಾಡಿದ್ರೆ ಏನ್ ಮಾಡಬೇಕು ಗೊತ್ತಿದೆ ಅಂತ ಈಶ್ವರಪ್ಪ ತೆರೆಗೆ ಇಟ್ಕೊಟ್ಟಿದ್ದಾರೆ. ಇಂಥವ್ರನ್ನ ನಾನು ಎಷ್ಟು ಜನರನ್ನ ನೋಡಿಲ್ಲ. ಡಿಕೆಶಿ ಸೆಟ್ಲ್ಮೆಂಟ್ ಹೇಳಿಕೆಗೆ ಈಶ್ವರಪ್ಪ ತಿರುಗೇಟು. ಹಾಗಿದ್ರೆ ಡಿಕೆಶಿ ಹೇಳಿದ್ದೇನು, ಅದಕ್ಕೆ ಈಶ್ವರಪ್ಪ ಕೊಟ್ಟ ತಿರುಗೇಟು ಏನು? ಇಬ್ರು ನಾಯಕರ ಹೇಳಿಕೆಗಳಿಲ್ಲಿವೆ ನೋಡಿ. ಈಶ್ವರಪ್ಪನ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅವನ ಸೆಟ್ಲ್ಮೆಂಟ್ ಒಂದ್ ರೌಂಡ್ ಸೆಟ್ಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದ್ಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರ್ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟ್ಲ್ಮೆಂಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ನಾವೇನು ಈಶ್ವರಪ್ಪನ ಯಾವ ಸೆಟ್ಲ್ಮೆಂಟ್ ಕೇಳಿ ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲಿ ಬಿಡಿ. ಡಿ.ಕೆ. ಸುರೇಶು ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಅಲ್ಲ ಅದು. ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ, ಹುಲ್ಲುಗಾಡಿನೂ ಹಿಡ್ಕೊಂಡು ಬರಲಿಲ್ಲ, ಕಿವಿ ಮೇಲೆ ಹೂವು ಹಿಡ್ಕೊಂಡು ಬರಲಿಲ್ಲ. ಮಂತ್ರಿ ಅಂತ ಹೇಳ್ಕೊಂಡ್ರಂತ ವ್ಯಕ್ತಿ ಅದೇನೋ ಸೆಟ್ಲ್ಮೆಂಟ್ ಮಾಡ್ಯಾರೆ ಅಂತ ಅರ್ಧ. ಅದರ ಅರ್ಥ ಏನು? ಸಿನಿಮಾ ಡೈಲಾಗ್ ಅದು. ಗೂಂಡಾಗಳು ಬಳಸೋಂಥ ಪದ. ಈ ಗೂಂಡಾ ಉಪಮುಖ್ಯಮಂತ್ರಿ ನನಗೆ ಹೇಳ್ತಾರೆ, ನಿಮ್ದು ಅರ್ಧ ಸೆಟ್ಲ್ಮೆಂಟ್ ಮಾಡಿದ್ದೀನಿ ನಾನು, ಮತ್ತು ಪೂರ್ಣ ಸೆಟ್ಲ್ಮೆಂಟ್ ಮಾಡ್ತೀನಿ ಏನಂತ ಮಾತು ಹೇಳಿದ್ದಾರೆ. ಅದು ಆಮೇಲೆ ಬರ್ತೀನಿ. ಆದರೆ ಇವತ್ತು ರಾಷ್ಟ್ರದ್ರೋಹಿ ಚಟುವಟಿಕೆಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ಬೆಂಬಲ ಸಿಗ್ತಿದೆ ಅಂತಾಯಿತು. ನೇರವಾಗಿ ರಾಷ್ಟ್ರದ್ರೋಹಿಗಳನ್ನು ಇವರು ಸಂರಕ್ಷಣೆ ಮಾಡ್ತಿದ್ದಾರೆ. ರಾಷ್ಟ್ರಭಕ್ತರಿಗೆ ಇವರು ನೋಟಿಸ್ ಕೊಡೋದು, FIR ಹಾಕೋದು ಈ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದನ್ನು ಎದುರಿಸೋದಕ್ಕೆ ನಾನಂತೂ ತಯಾರಿದ್ದೀನಿ. ಡಿ.ಕೆ. ಶಿವಕುಮಾರ್ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಮಾಡಲಿ, ಇಂಥವ್ರು ಎಷ್ಟು ಜನಕ್ಕೆ ನೋಡಿಲ್ಲ ನಾನು. ಅವ್ರು ಗೂಂಡಾ ಇರ್ಬೋದು, ಗೂಂಡಾಗಿರಿಗೆ ಹೇಳಿದ್ರೆ ನನಗೂ ಯಾವ ರೀತಿ ಉತ್ತರ ಕೊಡಬೇಕು ಅದು ನನಗೆ ಗೊತ್ತು. ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಹೇಳ್ಕೊಂಡ್ರಂಥ ವ್ಯಕ್ತಿ. ಈ ರೀತಿ ಸಮರ ಜೋರಾಗಿದೆ ಈಶ್ವರಪ್ಪ ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ. ಏಟಿಗೆ ಎದುರೇಟು ಕೊಡ್ತಾ ಇದ್ದಾರೆ. ಸೆಟ್ಲ್ಮೆಂಟ್ ಮಾಡಿದ್ದೀನಿ ಎಂದಿದ್ದ ಡಿಕೆಶಿಗೆ ಈಶ್ವರಪ್ಪ ಕೊಟ್ಟಂತಹ ಟಾಂಗ್ಗಳು ಇದು ರೌಡಿಗಳು ಬಳಸುವಂತಹ ಪದ ಅಂತ ತಿರುಗೇಟು ಕೊಟ್ಟಿದ್ದಾರೆ ಈಶ್ವರಪ್ಪ. ಇಂಥವ್ರನ್ನ ನಾನು ಎಷ್ಟು ಜನರನ್ನು ನೋಡಿಲ್ಲ, ಎಲ್ಲವನ್ನ ಎದುರಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ಡಿಕೆಶಿ ಗುಂಡಾಗಿರಿ ಮಾಡಿದ್ರೆ ನನಗೇನು ಮಾಡಬೇಕು ಅನ್ನೋದು ಗೊತ್ತಿದೆ ಅಂತ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಸಿನಿಮಾ ಡೈಲಾಗ್ ಹೊಡಿತಾರೆ. ಡಿಕೆಶಿ ಗುಂಡಾಗಿರಿ ಮಾಡಿದ್ರೆ ನನಗೇನು ಮಾಡಬೇಕು ಅನ್ನೋದು ತಿಳಿದಿದೆ ಅನ್ನೋದು ಈಶ್ವರಪ್ಪ ಟಾಂಗ್. ಸೆಟ್ಲ್ಮೆಂಟ್ ಸಮರ ಜೋರಾಗಿದೆ ಈಶ್ವರಪ್ಪ ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ. ಡಿ.ಕೆ. ಶಿವಕುಮಾರ್ ಕೂಡ ಈಶ್ವರಪ್ಪ ವಿರುದ್ಧ ಒಂದು ರೌಂಡ್ ಸೆಟ್ಲ್ಮೆಂಟ್, ಅರ್ಧ ಸೆಟ್ಲ್ಮೆಂಟ್ ಆಗಿದೆ, ಈ ಹಿಂದೆ ಅವರು ಮಾತಾಡಿದ್ದನ್ನು ಕೇಳಿದ್ದೀವಿ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ರು. ಈ ವಾಕ್ ಸಮರಕ್ಕೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಇತ್ತೀಚೆಗೆ ವಾಗ್ದಾಳಿಗಳು, ಮಾತಿನ ಸಮರ ಮತ್ತಷ್ಟು ಜೋರಾಗ್ತಾ ಇದೆ ಚುನಾವಣೆಯ ಹೊಸ್ತಿಲಲ್ಲಿ. ಈಗ ಈಶ್ವರಪ್ಪ ಮತ್ತು ಡಿಕೆಶಿ ನಡುವಿನ ಈ ಸೆಟ್ಲ್ಮೆಂಟ್ ಸಮರ ಏನಿದೆ, ಇದು ಎಲ್ಲಿ ಹೋಗಿ ತಲುಪುತ್ತೆ ಅಂತ? ಪ್ರತಿಮಾ, ಹಿಂದೆ ವಿಧಾನಸಭೆಯಲ್ಲೇ ಈಶ್ವರಪ್ಪ ಮತ್ತು ಡಿ.ಕೆ. ಶಿವಕುಮಾರ್ಗೆ ಜಟಾಪಟಿ ಆಗಿದ್ದನ್ನು ಕೂಡ ನೋಡಿದ್ದೀವಿ. ಅಲ್ಲೂ ಕೂಡ ಆ ಸಂದರ್ಭದಲ್ಲೇ ಡಿ.ಕೆ. ಶಿವಕುಮಾರ್ ಈಶ್ವರಪ್ಪನವರ ಮೇಲೆ ಒಂದ್ ರೀತಿ ಆಕ್ರೋಶಭರಿತರಾಗಿ ಸದನದ ಒಳಗೇನ ಮಾತನಾಡಿದ್ರು. ಅದಾದ್ಮೇಲೆ ಹೊರಗಡೆ ಬಂದ ಮೇಲೂ ಕೂಡ ಯಾರ್ಯಾರಿಗೆ ಹೇಗೆ ಸೆಟಲ್ಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಸೊ ಅದರ ಮುಂದುವರಿದ ಭಾಗವಾಗಿ ಈಗ ಈಶ್ವರಪ್ಪನವರು ಡಿ.ಕೆ. ಸುರೇಶ್ ಅವರ ಹೇಳಿಕೆಯನ್ನು ಪ್ರಸ್ತಾಪಿಸಿ ಮಾತನಾಡಿದ ಸಂದರ್ಭದಲ್ಲಿ ದೇಶದ್ರೋಹದ ಹೇಳಿಕೆ ಕೊಡೋರನ್ನ ಗುಂಡಿಗೆ ಕೊಲ್ಲುವಂತ ಕಾನೂನು ತರಬೇಕು ಅನ್ನುವಂತಹ ಮಾತನಾಡಿದ್ರು. ಈ ವಿಚಾರದ ಬಗ್ಗೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಹಳ ರಾಂಗ್ ಆಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಟ್ಟು ಮಾಡಿಕೊಂಡು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಸುದ್ದಿಗೆ ಬಂದಂತವ್ರಿಗೆ ಒಂದೊಂದೇ ಸೆಟ್ಲ್ಮೆಂಟ್ ಆಗ್ತಾ ಇದೆ. ಈ ಹಿಂದೆ ಕೂಡ ಈಶ್ವರಪ್ಪನವರು ನಮ್ಮ ತಂದೆಯವ್ರನ್ನ ನೆನೆಸ್ಕೊಂಡಿದ್ರು ಸೆಷನ್ ಒಳಗೆ. ಸೊ ಈಶ್ವರಪ್ಪನವ್ರು ಈಗ ಎಲ್ಲಿದ್ದಾರೆ ಅನ್ನಂದ್ರೆ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ, ವಿಧಾನಸಭೆ ಒಳಗೂ ಕೂಡ ಬರಕ್ಕಾಗ್ಲಿಲ್ಲ ಅನ್ನೋದನ್ನ ಈ ರೀತಿಯಾಗಿ ಮಾತನಾಡುವ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ನಮ್ಮ ಸುದ್ದಿಗೆ ಬರುವಂತವ್ರಿಗೆ ಯಾವ್ಯಾವ ರೀತಿ ಸೆಟಲ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ರೆ ಒಂದೊಂದೇ ಸೆಟಲ್ಮೆಂಟ್ ಕೂಡ ಆಗ್ತಾ ಇದೆ. ಜೊತೆಗೆ ನಮಗೆ ನಮ್ಮದೇ ಆದಂತ ಹಿಸ್ಟ್ರಿ ಇದೆ. ನಾವು ರಾಜಕಾರಣಕ್ಕೆ ಬಂದಿರೋರು ಯಾವುದೇ ಹುಲ್ಲುಗಾಡಿ ಇಟ್ಕೊಂಡು ಬಂದಿಲ್ಲ, ಮತ್ತೆ ಕಿವಿ ಮೇಲೆ ಹೂವು ಇಟ್ಕೊಂಡು ಬಂದಿಲ್ಲ ಅನ್ನುವಂತಹ
ಎಚ್ಚರಿಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅಂದ್ರೆ ಡಿ ಕೆ ಬ್ರದರ್ಸ್ ಬಗ್ಗೆ ಯಾರಾದ್ರೂ ಟೀಕೆ ಮಾಡುವ ಮುನ್ನ ಹಿನ್ನೆಲೆ ತಿಳ್ಕೋಬೇಕು, ನಮ್ಮ ಇತಿಹಾಸವನ್ನ ತಿಳ್ಕೋಬೇಕು ಅನ್ನುವಂಥನ್ನ ಮತ್ತೆ ನೆನಪು ಮಾಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಹೇಳಿಕೆಗಳು ಜನಸಾಮಾನ್ಯರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಅಧಿಕಾರದಲ್ಲಿರುವಂತವ್ರು ಯಾವಾಗ್ಲೂ ಕೂಡ ಬ್ಯಾಲೆನ್ಸ್ ಆಗಿ ಮಾತನಾಡಬೇಕು. ಯಾವುದೇ ಹೇಳಿಕೆಗಳಿರ್ಬೋದು, ವಿಪಕ್ಷಗಳಿರ್ಬೋದು, ಯಾವುದೇ ನಾಯಕರುಗಳು ಟೀಕೆ ಮಾಡಿದ ಸಂದರ್ಭದಲ್ಲಿ ಸಮಚಿತ್ತದಲ್ಲಿ ಮಾತನಾಡಬೇಕಾಗುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮದೇ ಸ್ಟೈಲ್ ನಲ್ಲಿ ಮಾತನಾಡಿರುವಂತದ್ದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಚರ್ಚೆಗೆ ಒಳಪಡ್ತಾ ಇದೆ. ಮತ್ತು ಅವರ ಹೇಳಿಕೆ ಒಂದು ಧಮಕಿ ಮತ್ತು ಎಚ್ಚರಿಕೆಯ ರೀತಿ ಈಶ್ವರಪ್ಪನವರಿಗೆ ಇತ್ತು. ಸೊ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅತ್ಯಂತ ಗಮನಾರ್ಹವಾದದ್ದು ಮತ್ತು ಅತ್ಯಂತ ಚರ್ಚೆಗೂ ಕೂಡ ಒಳಪಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.